ಸರ್ವೋದಯ ಟ್ರಸ್ಟ್ ಧಾರವಾಡ ಸ್ಫೂರ್ತಿಧಾಮ ರುದ್ರಾಶ್ರಮ ಮತ್ತು ಅನಾಥಾಶ್ರಮ ಸಿದ್ದೇಶ್ವರ ನಗರ ಲಕ್ಕಮ್ಮನಹಳ್ಳಿ ಧಾರವಾಡ ಇದರ 5ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಶ್ರೀ ಸಾಯಿಬಾಬಾ ದೇವಸ್ಥಾನದ ಶಂಕುಸ್ಥಾಪನೆ, ಗೋಶಾಲೆ ಉದ್ಘಾಟನೆ, ಸಾಯಿ ಸ್ಫೂರ್ತಿ ಕೇರ್ ಟೇಕರ್ ಉದ್ಘಾಟನೆ ಅಕ್ಟೋಬರ್ 1ರಿಂದ ಅಕ್ಟೋಬರ್ 3ರವರೆಗೆ ಕಾರ್ಯಕ್ರಮಗಳು ಜರುಗಲಿವೆ ಎಂದು ಸಂಸ್ಥೆ ಅಧ್ಯಕ್ಷರಾದಂಥ ಸತೀಶ್ ಸರ್ಜಾಪುರ್ ಹೇಳಿದರು. ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಮಹನೀಯರಿಗೆ ಸನ್ಮಾನ ಸಮಾರಂಭವನ್ನ ಅಕ್ಟೋಬರ್ 3 ಸಾಯಂಕಾಲ 4 ಗಂಟೆಗೆ ರಂಗಾಯಣದ ಸಮುಚ್ಚಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸಾನ್ನಿಧ್ಯವನ್ನ ಪರಮ ಪೂಜ್ಯ ಡಾಕ್ಟರ್ ಬಸವರಾಜ್ ದೇವರು, ರೇವಣಸಿದ್ದೇಶ್ವರ ಮಹಾಮಠ ಮನ್ಸೂರು ಧಾರವಾಡ ಹಾಗೂ ಪೂಜ್ಯ ಶ್ರೀ ಗುರುಪಾದೇಶ್ವರ ಸ್ವಾಮಿಗಳು ವಿರಕ್ತಮಠ ಜಮಖಂಡಿ ಹಾಗೂ ರಬಕವಿ ಬನಹಟ್ಟಿ ವಹಿಸುವರು. ಶ್ರೀ ಸಾಯಿಬಾಬಾ ದೇವಸ್ಥಾನದ ಶಂಕುಸ್ಥಾಪನೆಯನ್ನ ಡಾಕ್ಟರ್ ವೀಣಾ ಬಿರಾದರ್ ಅಧ್ಯಕ್ಷರು, ಬೆಳಕು ಪ್ರತಿಷ್ಠಾನ ಹಾಗೂ ವ್ಯವಸ್ಥಾಪಕ ನಿರ್ದೇಶಕರು, ಶ್ರೀ ಸಾಯಿ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡ. ಗೋಶಾಲೆ ಉದ್ಘಾಟನೆಯನ್ನ ಪಂಡಿತ ಪವನ ಜೋಶಿ, ಸಾಯಿ ಸ್ಫೂರ್ತಿ ಕೇರ್ ಟೇಕೇರ್ ಉದ್ಘಾಟನೆಯನ್ನ ಕುಮಾರಿ ನಮ್ರತಾ ಬಸವರಾಜ್ ಆನೆಗುಂದಿ, ಕುಮಾರಿ ಸುದೀಕ್ಷಾ ರಾಘವೇಂದ್ರ ಗಾಮನಗಟ್ಟಿ ಮತ್ತು ಸಮಾರಂಭದ ಉದ್ಘಾಟನೆಯನ್ನ ಬಸವಂತಪ್ಪ ಚಕ್ರಸಾಲೆ ನೆರವೇರಿಸುವರು. ಮುಖ್ಯ ಅತಿಥಿಗಳಾಗಿ ಸಂತ ಸೇನಾ ರಾಜ್ಯಾಧ್ಯಕ್ಷರಾದಂಥ ಗುರುನಾಥ್ ಹುಳ್ಳಿಕಾಶಿ, ಪಾಲಿಕೆ ಸದಸ್ಯರಾದ ತುಳಸಪ್ಪ ಪೂಜಾರ್, ಪತ್ರಕರ್ತರಾದ ಬಸವರಾಜ್ ಆನೆಗುಂದಿ, ಡಾಕ್ಟರ್ ಪುಷ್ಪಲತಾ ಪವಿತ್ರರಾಜ್, ಮಹಂತೇಶ್ ಬೇತೂರ್ಮಠ್, ಆನಂದ್ ಕಲಾಲ್, ರಾಘವೇಂದ್ರ ಗಾಮನಗಟ್ಟಿ, ಮಂಜುನಾಥ್ ಭೋವಿ, ಲಿಡಿಯಾ ಗಾಮಾ, ಡಾಕ್ಟರ್ ಸಂಗಪ್ಪ ಗಾಬಿ, ಡಾಕ್ಟರ್ ನೀತಾ ಸಾಂಬ್ರಾಣಿ, ಅಶೋಕ್ ಶೆಟ್ಟರ್, ಡಾಕ್ಟರ್ ಸಮೀರ್ ಶಾನು, ಮಲ್ಲಿಕಾರ್ಜುನ್ ಮಠಪತಿ, ಶಿವಾನಂದ್ ಕವಳಿ, ಸುನೀಲ್ ಹೊಂಗಲ್, ರವಿ ಸಾಂಬ್ರಾಣಿ, ಶಿವಾನಂದ್ ಕಮ್ಮಾರ್, ತ್ಯಾಗರಾಜ್ ಶೆಟ್ಟರ್ ಆಗಮಿಸುವರು ಎಂದರು. ಈ ಸಂದರ್ಭದಲ್ಲಿ ದ್ಯಾಮಣ್ಣ ಹಿಟ್ಟಣಿಗಿ, ಶ್ರೀನಿವಾಸ್ ಅವರೊಳ್ಳಿ ಇದ್ದರು. ನಾನು 5 ವರ್ಷದಿಂದ ಒಂದು ಸರ್ವೋದಯ ಟ್ರಸ್ಟ್ ಅಂತ ಮಾಡಿಕೊಂಡು ನಾನು ರುದ್ರದ ಸೇವೆ ಮಾಡ್ತಾ ಇದ್ದೀನಿ. ಸ್ಫೂರ್ತಿಧಾಮ ರುದ್ರಾಶ್ರಮ ಅಂತೇಳಿ ಒಂದು ಆಶ್ರಮ ಮಾಡಿಕೊಂಡು ನಾನು ಅಲ್ಲಿ ರುದ್ರದ ಸೇವೆ ಮಾಡ್ತಾ ಇದ್ದೀನಿ. ಅದರದ್ದು 5ನೇ ವರ್ಷದ ವಾರ್ಷಿಕೋತ್ಸವ ನಿಮಿತ್ತ ನಾನು ಅಲ್ಲಿ ಒಂದು ಸಾಯಿಬಾಬಾ ಟೆಂಪಲ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ಗೋಶಾಲೆನೂ ಮಾಡ್ತಾ ಇದ್ದೀನಿ. 1ನೇ ತಾರೀಕಿಗೆ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು 3ನೇ ತಾರೀಕಿಗೆ ನಾವು ನಮ್ಮದಲ್ಲಿ ಈ ಒಂದು 5 ವರ್ಷದಿಂದ ನನಗೆ ಯಾರ್ಯಾರು ಸಹಾಯ ಮಾಡಿದ್ದಾರೆ ಅವ್ರಿಗೆ ನಾವು ಒಂದಲ್ಲಿ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ. ಮತ್ತು ವಿವಿಧ ಕ್ಷೇತ್ರದಲ್ಲಿ ಅವರು ಏನೇನು ಸಾಧನೆ ಮಾಡಿದಂಥ ಅಂಥವ್ರನ್ನೂ ನಾವು ಇಲ್ಲಿ ಅವತ್ತೊಂದು ಸನ್ಮಾನ ಮಾಡಿಕೊಂಡು ನಾವು ಅದನ್ನೊಂದು ಕಾರ್ಯಕ್ರಮ ಮಾಡ್ತಾಯಿದ್ದೀನಿ. ಆಮೇಲೆ ಈ ಒಂದು 5 ವರ್ಷದಲ್ಲಿ ನನಗೆ ಯಾರ್ಯಾರು ಒಂದು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನಗೆ ಅಲ್ಲಿ ಅವ್ರು ಹೆಲ್ಪ್ ಮಾಡಿದ್ದಾರೆ ಅವ್ರನ್ನೂ ನಾವು ಅಲ್ಲಿ ಒಂದು ಸನ್ಮಾನಗಳನ್ನು ನಾನು ಇಟ್ಕೊಂಡಿದ್ದೀನಿ. ನಂದು ಎಲ್ಲ ಫ್ರೆಂಡ್ಸ್ ಎಲ್ಲ ನನಗೆ ಭಾಳ ಒಂದು ಸಹಕಾರ ಇದರಿಂದ ಅವ್ರಿಗೆಲ್ಲ ಮಾಡಿದ್ದಾರೆ. ಅವ್ರಿಗೊಂದು ನಾನು ಒಂದು ಸಂದರ್ಭದಲ್ಲಾಗ ನಾನು ಕೃತಜ್ಞತೆ ಸಲ್ಲಿಸ್ಬೇಕಂತೇಳಿ ನಾನು ಕೇಳ್ಕೊತಿದ್ದೀನಿ. ಆಮೇಲೆ ಈ ಕಾರ್ಯಕ್ರಮಕ್ಕೆ ತಾವು ನನ್ನ ಹಿತೈಷಿಗಳು, ಆಮೇಲೆ ನನಗೆ ಎಲ್ಲ ಇಷ್ಟು ಸಲ ಸಪೋರ್ಟ್ ಮಾಡಿದವರು ಮುಂದೆ ಇನ್ನೂ ನನಗೆ ಇದನ್ನು ಮಾಡಲಿ ಅಂತ ಕೇಳ್ಕೊಂಡು ಅವತ್ತು ಆ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಬೋದು.